ಅಮ್ಮನ ನೆರಳು. ರವಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಓದುತ್ತಿದ್ದ ಹುಡುಗ. ಅವನು ಚಾಣಾಕ್ಷನಾಗಿದ್ದ, ಆದರೆ ಸ್ವಲ್ಪ ಅಹಂಕಾರವೂ ಇತ್ತು. ನಾನು ನನ್ನ ಬುದ್ಧಿಯಿಂದಲೇ ಎಲ್ಲವನ್ನೂ ಮಾಡ್ತೀನಿ ಎಂದು ಹೇಳುವುದು ಅವನ ಅಭ್ಯಾಸ. ರವಿ ಬೆಳಗ್ಗೆ ಶಾಲೆಗೆ ಹೋಗುವಾಗ ಅಮ್ಮ ಅವನ ಚೀಲವೊಂದು ಸರಿಪಡಿಸಿ, ಊಟ ತಿನ್ನೋದನ್ನು ಮರಿಬೇಡ ಮಗ ಅಂದು ಹೇಳುತ್ತಿದ್ದಳು. ರವಿ ಮಾತ್ರ, ಅಮ್ಮ ನೀನ್ ಯಾವತ್ತೂ ಅದೇ ಮಾತು ಎಂದು ನಗುತ್ತಾ ಹೊರಟು ಹೋಗುತ್ತಿದ್ದ. ಒಂದು ದಿನ ಶಾಲೆಯಲ್ಲಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಯಿತು. ರವಿ ಕಡಿಮೆ ಅಂಕ ಪಡೆದಿದ್ದ. ಅವನ ಸ್ನೇಹಿತರು ನಗಿದರು. ರವಿ ಮನೆಗೆ ಬಂದಾಗ ಕಣ್ಣುಗಳು ತುಂಬಿದ್ದವು. ಅಮ್ಮ ಅವನ ಮುಖ ನೋಡುತ್ತಿದ್ದಂತೆ ಅರ್ಥ ಮಾಡಿಕೊಂಡಳು. ಏನೂ ಪ್ರಶ್ನಿಸಲಿಲ್ಲ. ಮೌನವಾಗಿ ಅವನಿಗೆ ಬಿಸಿ ಊಟ ಹಾಕಿದಳು. ಸ್ವಲ್ಪ ಹೊತ್ತಿನ ನಂತರ ನಿಧಾನವಾಗಿ ಕೇಳಿದಳು, ಮಗ ಏನಾಯ್ತು? ರವಿ ಅಳುತ್ತಾ ಹೇಳಿದ, ಅಮ್ಮ ನಾನು ಫೇಲ್ ಆಗ್ಬಿಟ್ಟೆ. ಎಲ್ಲರೂ ನಗಿದರು. ಅಮ್ಮ ಅವನ ತಲೆ ಮೇಲೆ ಕೈಯಿಟ್ಟು ಹೇಳಿದಳು, ಮಗ ಬೀಳೋದು ತಪ್ಪಲ್ಲ, ಬೀಳಿದ ಮೇಲೆ ಎದ್ದು ನಿಲ್ಲೋದೇ ಮುಖ್ಯ. ಅಂದು ರಾತ್ರಿ ಅಮ್ಮ ರವಿಯ ಜೊತೆಯಲ್ಲಿ ಕುಳಿತು ಓದಿಸಿದಳು. ತಾನೇ ದಣಿದಿದ್ದರೂ ಒಂದು ಪಾಠವೂ ಬಿಟ್ಟುಬಿಡಲಿಲ್ಲ. ಮುಂದಿನ ದಿನಗಳಿಂದ ರವಿ ಬದಲಾಗಿದ. ಅಮ್ಮ ಹೇಳಿದ ಮಾತುಗಳನ್ನು ಗಮನದಿಂದ ಕೇಳತೊಡಗಿದ. ಸಮಯಕ್ಕೆ ಓದು, ಸಮಯಕ್ಕೆ ಆಟ ಎಲ್ಲವನ್ನೂ ಪಾಲಿಸಿದ. ಮುಂದಿನ ಪರೀಕ್ಷೆಯಲ್ಲಿ ರವಿ ಶಾಲೆಯಲ್ಲೇ ಮೊದಲ ಸ್ಥಾನ ಪಡೆದ. ಪ್ರಶಸ್ತಿ ವಿತರಣೆಯ ದಿನ ಗುರುಗಳು ಕೇಳಿದರು, ರವಿ ನಿನ್ನ ಯಶಸ್ಸಿನ ರಹಸ್ಯ ಏನು? ರವಿ ಕ್ಷಣಕಾಲ ಯೋಚಿಸಿ ಅಮ್ಮನ ಕಡೆ ನೋಡಿದ. ಅವಳು ಕೊನೆಯ ಸಾಲಿನಲ್ಲಿ ನಿಂತಿದ್ದಳು. ರವಿ ಹೇಳಿದ, ಸರ್, ನನ್ನ ಯಶಸ್ಸಿನ ರಹಸ್ಯ ನನ್ನ ಅಮ್ಮ. ಅವಳು ಯಾವತ್ತೂ ನನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳಲಿಲ್ಲ. ಆ ದಿನ ರವಿಗೆ ಅರ್ಥವಾಯಿತು. ಅಮ್ಮನು ಮುಂದೆ ನಡೆಯದಿದ್ದರೂ ಮಕ್ಕಳ ಜೀವನಕ್ಕೆ ದಾರಿ ತೋರಿಸುವ ನೆರಳಿನಂತಿದ್ದಾಳೆ. ನೀತಿ. ಅಮ್ಮನ ಮಾತು, ಪ್ರೀತಿ ಮತ್ತು ತ್ಯಾಗ ಮಕ್ಕಳ ಜೀವನದ ದೊಡ್ಡ ಶಕ್ತಿ. ಅಮ್ಮನ ಮೌಲ್ಯವನ್ನು ಅರಿತವನು ಜೀವನದಲ್ಲಿ ಯಾವತ್ತೂ ಸೋಲನುಭವಿಸುವುದಿಲ್ಲ.